ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಮಾಡರೇಟ್ಸ್ ಮಂದಗಾಮಿಗಳು. ಫೌಂಡಿಂಗ್ ಸ್ಥಾಪನೆ. ಫಸ್ಟ್ ಪಾಯಿಂಟ್, ಎವೋ ಹ್ಯೂಮ್ HUME ಎವೋ ಹ್ಯೂಮ್ ಫೌಂಡೆಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕ ಎವೋ ಹ್ಯೂಮ್. ಸೆಕೆಂಡ್ ಪಾಯಿಂಟ್, INC ಫೌಂಡೆಡ್ ಅಟ್ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜ್ ಅಟ್ ಬಾಂಬೆ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜ್ ಮುಂಬೈಯಲ್ಲಿ. ಥರ್ಡ್ ಪಾಯಿಂಟ್, 72 ಡೆಲಿಗೇಟ್ಸ್ ಪಾರ್ಟಿಸಿಪೇಟೆಡ್, 72 ಪ್ರತಿನಿಧಿಗಳು ಭಾಗವಹಿಸಿದರು. WC ಬ್ಯಾನರ್ಜಿ ಬಿಕೇಮ್ ಫಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ WC ಬ್ಯಾನರ್ಜಿ. ಫಿಫ್ತ್ ಪಾಯಿಂಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಲೈಕ್ ಸೇಫ್ಟಿ ವಾಲ್. ಅಂದರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಅದು ಒಂದು ಭದ್ರತಾ ಕವಟ ಇದ್ದಂಗೆ. ಸಿಕ್ಸ್ ಪಾಯಿಂಟ್, ಇಂಡಿಯನ್ಸ್ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯರೇನೋ ಅವ್ರದ್ದು ಅಸಮಾಧಾನ ಇತ್ತು, ಅದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಖಾಂತರ ವ್ಯಕ್ತಪಡಿಸ್ಬೋದಾಗಿತ್ತು. ಸೆವೆನ್ ಪಾಯಿಂಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೆಡ್ ಬೈ ಮಾಡರೇಟ್ಸ್ ಬಿಟ್ವೀನ್ 1805 to 1905. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು 1805ರಿಂದ 1905ರವರೆಗೆ ಮುನ್ನಡೆಸಿದ್ದು ಮಂದಗಾಮಿಗಳು. ಮೆಥಡ್ಸ್. P. ಪೆಟಿಷನ್ ಮೀನ್ಸ್ ರೈಟಿಂಗ್ ಲೆಟರ್ ವಿತ್ ಪ್ರಾಬ್ಲಮ್. ಮನವಿ ಪತ್ರದಲ್ಲಿ ಸಮಸ್ಯೆಯನ್ನು ಬರೆಯುವುದು. P. ಪ್ರೇಯರ್ ಮೀನ್ಸ್ ರಿಕ್ವೆಸ್ಟಿಂಗ್ ಬ್ರಿಟಿಷ್ ಆಫೀಸರ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್. ಬ್ರಿಟಿಷ್ ಅಧಿಕಾರಿ ಹತ್ರ ಸಮಸ್ಯೆ ಪರಿಹಾರಕ್ಕಾಗಿ ಮನವಿ ಮಾಡಿಕೊಳ್ಳೋದು. P. ಪೀಸ್ಫುಲ್ ಪ್ರೊಟೆಸ್ಟ್. ಈ ಪ್ರಾಬ್ಲಮ್ ನಾಟ್ ಸಾಲ್ವ್ಡ್. ಸಮಸ್ಯೆ ಪರಿಹಾರ ಆಗದಿದ್ದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದು. ಡಿಮ್ಯಾಂಡ್ಸ್. ನಂಬರ್ 1, ನಾಮಿನೇಟಿಂಗ್ ಮೋರ್ ಇಂಡಿಯನ್ಸ್ ಟು ಲೆಜಿಸ್ಲೇಚರ್. ಶಾಸನ ಮಂಡಳಿಯಲ್ಲಿ ಹೆಚ್ಚು ಭಾರತೀಯರನ್ನು ನೇಮಿಸುವುದು. 2, ಸಪ್ರೇಷನ್ ಆಫ್ ಲೆಜಿಸ್ಲೇಚರ್ ಅಂಡ್ ಜುಡಿಷಿಯರಿ. ನ್ಯಾಯಾಂಗ ಮತ್ತು ಶಾಸನ ಮಂಡಳಿಯನ್ನು ಪ್ರತ್ಯೇಕಿಸುವುದು. 3, ಕಂಡಕ್ಟಿಂಗ್ ICS ಎಕ್ಸಾಮ್ಸ್ ಇನ್ ಇಂಡಿಯಾ ಆ್ಯಂಡ್ ಬ್ರಿಟನ್. ICS ಪರೀಕ್ಷೆಯನ್ನು ಭಾರತ ಮತ್ತು ಬ್ರಿಟನ್ನಲ್ಲಿ ನಡೆಸುವುದು. ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನಂಬರ್ 1, INC ಹ್ಯಾಡ್ ಫೇತ್ ಇನ್ ಬ್ರಿಟಿಷ್ ಜಸ್ಟಿಸ್ ಇನ್ ಇಂಡಿಯಾ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಂದಗಾಮಿಗಳಿಗೆ ಬ್ರಿಟಿಷರ ಮೇಲೆ ನಂಬಿಕೆ ಇತ್ತು. ದಾದಾಬಾಯಿ ನವರೋಜಿ ರೋಡ್ ಟ್ರೈನ್ ಆಫ್ ವೆಲ್ತ್ ಥಿಯರಿ. ದಾದಾಬಾಯಿ ನವರೋಜಿ ಅವರು ಟ್ರೈನ್ ಆಫ್ ವೆಲ್ತ್ ಥಿಯರಿ ಅಂತ ಪುಸ್ತಕ ಬರೆದಿದ್ದಾರೆ. ನವರೋಜಿ ಸೆಡ್ ಬ್ರಿಟಿಷ್ ಯೂಸಿಂಗ್ ಇಂಡಿಯನ್ ಮನಿ ಟು ಸಪೋರ್ಟ್ ಇಂಡಿಯನ್ ಆಫೀಸ್ ಅಟ್ ಲಂಡನ್. ಅಂದರೆ ಭಾರತದಲ್ಲಿದ್ದ ಬ್ರಿಟಿಷ್ ಸರ್ಕಾರ ಲಂಡನ್ನಲ್ಲಿ ಒಂದು ಆಫೀಸ್ ಇತ್ತು, ಅದನ್ನು ಇಂಡಿಯನ್ ಆಫೀಸ್ ಅಂತ ಕರೀತಾರೆ. ಅದರ ಖರ್ಚು ವೆಚ್ಚಗಳನ್ನು ಭಾರತದ ಹಣದಿಂದ ಅವ್ರು ನೋಡ್ಕೊಳ್ತಾ ಇದ್ರು. ಮತ್ತು ದಾದಾಬಾಯಿ ನವರೋಜಿ ಅವ್ರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮತ್ತು ದಾದಾಬಾಯಿ ನವರೋಜಿ ಅವರು ಫಸ್ಟ್ ಇಂಡಿಯನ್. ಲಂಡನ್ನಲ್ಲಿ ಹೌಸ್ ಆಫ್ ಕಾಮನ್ ಅಂತ ಇತ್ತು, ಅದಕ್ಕೆ ಇವರು ಮೆಂಬರ್ ಆದರು. ಆಸ್ ಪರ್ ನವರೋಜಿ, ಬ್ರಿಟಿಷ್ ಪೇಯಿಂಗ್ ಬ್ರಿಟಿಷ್ ಆಫೀಸರ್ಸ್ ಸಾಲರೀಸ್ ಆ್ಯಂಡ್ ಪೆನ್ಷನ್ಸ್ ಫ್ರಮ್ ಇಂಡಿಯನ್ ಮನಿ. ನವರೋಜಿ ಪ್ರಕಾರ ಬ್ರಿಟಿಷರು ಈ ಬ್ರಿಟಿಷ್ ಅಧಿಕಾರಿಗಳಿದ್ರಲ್ಲ, ಅವ್ರದ್ದು ಏನು ವೇತನ ಮತ್ತು ಪಿಂಚಣಿ ಇತ್ತು ಅದನ್ನು ಭಾರತದ ಹಣದಿಂದ ಅವರು ಪಾವತಿ ಮಾಡ್ತಾಯಿದ್ರು. ಮೆಮೊರಿ ಟೆಸ್ಟ್. ಕ್ವಶನ್ ನಂಬರ್ 1, ಡಿಸ್ಕಸ್ ಡಿಮ್ಯಾಂಡ್ಸ್ ಅಂಡ್ ಮೆಥಡ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೇಡಿಕೆಗಳು ಮತ್ತು ವಿಧಾನಗಳ ಬಗ್ಗೆ ವಿವರಣೆ ಕೊಡಿ. ಕ್ವಶನ್ ನಂಬರ್ 2, ಡಿಸ್ಕಸ್ ಐಡಿಯಾಲಜೀಸ್ ಆಫ್ ಮಾಡರೇಟ್ಸ್. IAS ಮೀನ್ಸ್ 2003 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಅಂದರೆ ಈ ಮಂದಗಾಮಿಗಳ ಯೋಚನೆಗಳನ್ನು ವಿವರಣೆ ಕೊಡಿ. ಇದನ್ನು IAS ಮೀನ್ಸ್ 2003 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಅವರು. ಕ್ವಶನ್ ನಂಬರ್ 3, ಡಿಸ್ಕಸ್ ಡ್ರೈನ್ ಆಫ್ ವೆಲ್ತ್ ಥಿಯರಿ ಆಫ್ ನವರೋಜಿ. ದಾದಾಬಾಯಿ ನವರೋಜಿ ಅವರು ಹೆಂಗೆ ಬ್ರಿಟಿಷರ್ಸು ಭಾರತದ ಸಂಪತ್ತನ್ನು ಹೊರ ಹಾಕ್ತಾಯಿದ್ರು ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ತಿಳಿಸ್ಬೇಕು. ಇದನ್ನು 2012 IAS ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಅವರು.